ಒಂದು ತಿಂಗಳು ತುಂಬ್ತು. ಇವತ್ತೇನೋ ಉಪ್ಪಿನಕಾಯಿನ ತುಂಬ್ಕೊಂಡು ಹೋಗಕ್ಕೆ ಬರ್ತೀನಿ ಅಂತನ ಹೇಳಿದ್ನಂತೆ ಅವನು. ಇವತ್ತಾದ್ರೂ ನಮಗೆ ಅಷ್ಟು ದುಡ್ಡು ಕೊಡ್ತಾನೋ ಇಲ್ವೋ 3 ತಿಂಗಳದೂ. ನೇತ್ರ ಏನು ಮಾಡ್ತಾ ಇದ್ದಾಳೋ ಏನೋ, ಹೋಗಿ ಶೆಡ್ಡನ ಹತ್ರ ಕಾತ್ಕೊಂಡು ಕೂಕಬೇಕು. ನನ್ನ ಮಗ ಅದು ಯಾವಾಗ ಬರ್ತಾನೋ ಏನು ಕತ್ತಿಯೋ, ದುಡ್ಡೇನ ಕೊಡಬಾರ್ದು ಏನಿಲ್ಲ, ಅವನಿಗೆ ಗ್ರಾಚಾರ ಬಿಡಿಸ್ ಕಳಿಸ್ತೀನಿ ನಾನೇನು. 3 ತಿಂಗಳದು ನಾವು ಕೈಯಿಂದ ಬಂಡವಾಳ ಹಾಕಿ ಉಪ್ಪಿನಕಾಯಿ ಮಾಡಿದೀವಿ. ಅವನು ಹೇಳ್ದಷ್ಟ. ಈ ಸರಿನೂ ನನ್ನ ನೇತ್ರಗೆ ಹೇಳ್ದೆ, ಬೇಡ ಕಣೆ ಅಷ್ಟನ್ನು ಮಾಡೋದು, ಈ ಸರಿ ಕಮ್ಮಿ ಮಾಡೋಣ, ನಾವು ನಿನ್ನ ದುಡ್ಡು ಕೊಡ್ತಾನೋ ಇಲ್ವೋ ಅಂತಂದ್ರೆ ಕೇಳಲಿಲ್ಲ. ಇಲ್ಲ ಒಂದೇ ಸಲ ಕೊಡ್ತಾನಂತೆ 3 ತಿಂಗಳದೂ ಅಂತ ಅಂದ್ಲು. ಕೊಡ್ತಾನೋ ಬಿಡ್ತಾನೋ ಇವಾಗ ಗೊತ್ತಾನಲ್ಲ, ಅವಾಗ ಗೊತ್ತಾಗುತ್ತೆ ಈ ನೇತ್ರಗೆ. ನೇತ್ರ 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 ಏನ್ ಮಾಡ್ತಿದ್ಯಾ ನೇತ್ರ? ಏನ್ ಗೌರಿ ಬಂದಿದ್ದು? ಬಾ ಒಳಿಕೆ. ಏನ್ ಸಮಾಚಾರ? ಊಟ ಮಾಡ್ದ? ಊಟ ಆಯ್ತು, ಎಲ್ಲ ಆಯ್ತು. ಅಲ್ಲ ಇವತ್ತು ಏನೋ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಓನರು ಉಪ್ಪಿನಕಾಯಿ ತಗೊಂಡೋಗಕ್ ಬರ್ತಾನೆ, ದುಡ್ಡು ಕೊಟ್ಟು ಹೋಗ್ತಾನೆ ಇವತ್ತು ಅಂತಾನ ಹೇಳಿದ್ದಲ್ಲ ನಿನ್ನೆ ದಿವಸ. ಪತ್ರ ಬರ್ದಿದ್ದೀನಿ ಅಂತಾನೆ. ಇನ್ನೇನು 1 ತಿಂಗಳು ಆಯ್ತಲ್ಲ. 1 ತಿಂಗಳು ಕೊಟ್ಟಿಲ್ಲ, 2 ತಿಂಗಳು ಕೊಟ್ಟಿಲ್ಲ, ಇದು 3ನೇ ತಿಂಗಳು. ಬಾ ಇವತ್ತಾದ್ರೂ ಕೊಡ್ತಾನೋ ಇಲ್ವೋ, ಕುಕ್ಕಮ್ಮನ್ ಬಾ, ಅದು ಯಾವಾಗ ಬರ್ತಾನೋ ಏನು. ಅಯ್ಯೋ ಬತ್ತಾನೆ ಇರೇ ಗೌರಿ, ಈಟಕ್ಕೆ ಹೋಗಿ ಏನು ಕುಕ್ಕಂತೀನಿ, ಅವ್ನು ಏಟತ್ತಾಗುತ್ತೋ ಏನೋ ಬರೋದು. ಬಂದು ಕರೀತಾರೆ ಅವರೇನೆ. ನಾವ್ಯಾಕಲ್ಲೋ ಕತ್ಕೊಂಡು ಕುಕ್ಕಂಬೋದು, ಕತ್ಕೊಂಡು ಕುಕ್ಕೊಂಡು ನಮಗೆ ಸಾಕಾಗ್ಬಿಡುತ್ತೆ ಅಷ್ಟೇನೆ. ಬಂದಾಗ ಹೋದ್ರೆ ಆಯ್ತಮ್ಮ. ಅಯ್ಯೋ ಬಂದಾಗ ಹೋದ್ರೆ ಹೆಂಗ್ ಸರಿ ಆಗುತ್ತೆ? ನಾವು ಹೋಗಲ್ಲೇ ಕುಕ್ಕಮ್ಮನ ಬಾ, ಅವ್ನು ಯಾವಾಗ ಬರ್ತಾನೋ ಏನೋ. ಒಟ್ಟಿನಲ್ಲಿ ಮೊದಲು ದುಡ್ಡು ಇಸ್ಕೊಂಡು ಆಮೇಲೆ ಉಪ್ಪಿನಕಾಯಿ ಲೋಡ್ ಮಾಡ್ಕೆ ಅಂತಾನ ಹೇಳ್ಬೇಕು ಈ ತಿಂಗಳು. ಹಂಗ ನೀನ್ ಮೊದ್ಲೇನೆ ಲೋಡ್ ಮಾಡ್ಕೊಂಡ್ಮೇಲೆ ದುಡ್ಡು ಕೇಳಕ್ ಹೋಗ್ಬೇಡ ನೇತ್ರ, ಹೇಳಿರ್ತೀನಿ. ಹೋದ್ಸಲ ಹಂಗ್ ಮಾಡಿದ್ಕೆ ತಾನೆ ಕೊನೆಗೆ ದುಡ್ಡಿಲ್ಲ ಕಣ್ರಮ್ಮ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದು. 2 ತಿಂಗಳು ಹಂಗೆ ಯಮಾರಿಸ್ತಾ ಇದ್ದಾನೆ. ಈ ತಿಂಗಳು ಏನಾನ ದುಡ್ಡು ಕೊಡ್ದಿದ್ರೆ ನಾನೇನು ಸುಮ್ಮನಿರಲ್ಲ. ನೀನ್ ಸುಮ್ಮನಿದ್ರೆ ನಾನು ಸುಮ್ಮನಿರಲ್ಲ, ಹೇಳಿರ್ತೀನಿ. ಅಯ್ಯೋ ಗೌರಿ ಹಂಗೆಲ್ಲ ಯಾಕೆ ತಿಳ್ಕಂತೀಯ? ಈ ತಿಂಗಳು ಕೊಟ್ಟೆ ಕೊಡ್ತಾರೆ, ಯಾಕೆ ಕೊಡಲ್ಲ ಹೇಳು? 3 ತಿಂಗಳು ಅಂದ್ಮೇಲೆ ಕೊಡ್ದಿದ್ರೆ ನಾವು ಉಪ್ಪಿನಕಾಯಿ ಮಾಡ್ಕೊಡಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಂಗಾಗಿ ಕೊಟ್ಟೆ ಕೊಡ್ತಾರೆ, ಸುಮ್ಮನೆ ಇರು. ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ತಗ್ತಾ ಇದೆಯಾ? ಇನ್ನು ಅವ್ರು ಬಂದೇ ಇಲ್ಲ, ಇಷ್ಟು ಬೇಗ ಹೋಗಲ್ ಕೂತ್ಕೊಂಡೇನು ಬದ್ನೆ ಮಾಡಕ್ಕಾಗುತ್ತಾ? ಇನ್ನೇನು ನಾವು ಉಪ್ಪಿನಕಾಯಿ ಮಾಡೋದು ಆಗಿದೆ ಎಲ್ಲನ. ಬಂದು ಅವ್ರು ಲೋಡ್ ಮಾಡ್ಕೊಂಡು, ಅಲ್ಲ ದುಡ್ಡು ಕೊಟ್ಟು ಲೋಡ್ ಮಾಡ್ಕೊಂಡೆ ತಗೊಂಡೋಗ್ತಾರೆ. ಸುಮ್ಮನಿರು, ನೀನೇನು ಅಷ್ಟೊಂದು ಟೆನ್ಷನ್ ಮಾಡ್ಕೊಂತಾ ಇದೆಯಮ್ಮ. ನನಗೇನು ಹಂಗ ಅನ್ಸಲ್ಲಮ್ಮ. ಏನು ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೆ 1 ತಿಂಗಳು ಆಚೆ ತಿಂಗಳು ಕೊಟ್ಟಿಲ್ಲ ಹಂಗಂತೇಳಿ ಪ್ರತಿ ತಿಂಗಳು ಹಂಗೆ ಮಾಡ್ತಾರೆ ಯಾರಾದರೂ? ಸುಮ್ಮನಿರು, ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನಾನಿದ್ದೀನಿ. ಏನಿದೆಯೋ ಏನು ಕತ್ತಿಯೋ, ಬರೀ ಹೇಳ್ತಲೇ ಇದೆಯಾ ನಾನಿದ್ದೀನಿ ಅಂತನ. ದುಡ್ಡು ಮಾತ್ರ ಕೊಡ್ಲಿಲ್ಲ ಅವರು 2 ತಿಂಗಳು. ನೋಡೋಣ ಈ ತಿಂಗಳೇನಾದ್ರೂ ಕೊಡ್ತಾರೇನೋ ಅಂತ. ಈ ತಿಂಗಳು ಕೊಡಬಾರ್ದು ನಾನೇನಿಲ್ಲ. ಇಲ್ಲಿಂದನ ಊರಿಂದನ ಅವರು ಬೆಂಗಳೂರಿಗೆ ಹೋಗ್ಬಾರ್ದು, ಹಂಗ ಮಾಡ್ಬಿಡ್ತೀನಿ. ಮಾನ ಮರ್ಯಾದೆ ಕಳೆದ್ಬಿಡ್ತೀನಿ ಅವ್ರದ. ಏನಂತ ಬಿಟ್ಟೆನ ವಯ್ಯ? ಏನೋ ಹಳ್ಳಿ ಜನ ಮುಗ್ದ್ರು ಹೆಂಗ್ ಬೇಕಾದ್ರೂ ಮೋಸ ಮಾಡ್ಬಿಡ್ಬೋದು ಅಂತ ತಿಳ್ಕೊಂಡವನೇನು ಅವನು? ನಾನಂತೂ ಸುಮ್ಮನೆ ಬಿಡಲ್ಲ, ಹೇಳಿರ್ತೀನಿ. ಅಯ್ಯೋ ಇಷ್ಟೊಂದು ಎಕ್ಸೈಟ್ ಆಗ್ಬೇಡ್ವಿ. ಅಯ್ಯೋ ಪಾಪ ಅವ್ರು ಆಮೇಲೆ ಎದ್ರಕೊಂಡವ್ರು. ನೀನ್ ಹಿಂಗ್ ಆಡೋದ್ ನೋಡಿದ್ರೆ ಸಮಾಧಾನ ಮಾಡ್ಕೋ, ಸಿಟ್ ಮಾಡ್ಕೋಬೇಡ. ಸಿಟ್ ಮಾಡ್ಕೊಂಡ್ರೆ ಅವ್ರು ಮತ್ತೆ ನಮ್ಗೆ ಆರ್ಡರ್ ಕೊಡ್ಬೇಕಲ್ಲ. ನಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ಮುಂದೆ ಹೋಗೋದ್ ಬೇಡವಾ? ಏನೋ 1 ತಿಂಗಳು 2 ತಿಂಗಳು ಲೇಟ್ ಆಯ್ತು ಅಂತ ಪ್ರತಿ ತಿಂಗಳು ಹಂಗೆ ಆಗುತ್ತೇನೆ ಗೌರಿ. ಸಮಾಧಾನ ಮಾಡ್ಕೋ, ಸಿಟ್ ಕಮ್ಮಿ ಮಾಡ್ಕೋ ಹೇಳ್ತೀನಿ. ಏನ್ ಕಮ್ಮಿ ಮಾಡ್ಕೊಳ್ಳೋದ ಏನೋ? ನನ್ಗಂತೂ ಏನಂದ್ರೂ ಸಮಾಧಾನನೇ ಆಗ್ತಾ ಇಲ್ಲ ನೇತ್ರ. ಮೊದಲು ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ಕೋಬೇಕು. 3 ತಿಂಗಳದ್ದು ವಸೂಲಿ ಮಾಡ್ಕೊಂಡು ಆಮೇಲೆ ಲೋಡ್ ಮಾಡಿಸ್ಬೇಕು, ಹೇಳಿರ್ತೀನಿ. ಆಮೇಲೆ ಏನಾನ ನೀನು ಬಿಡು ಕೊಡ್ತಾರೆ ಹಂಗೆ ಹಿಂಗೆ ಅಂತ ಕತೆ ಹೊಡೆದ್ರೆ ನಾನೇ ನಿನ್ನೂ ನೋಡಲ್ಲ, ಯಾರನ್ನೂ ನೋಡಲ್ಲ. ಬಾಯಿಗೆ ಬಂದಂಗೆ ಉಗಿತೀನಿ ಅಷ್ಟೇನೆ. ನಿನ್ನ ಮಾತು ಕೇಳಿ 1 ತಿಂಗಳು ಸಮಾಧಾನ ಆಗಿದ್ದೆ. ಈ ತಿಂಗಳಂತೂ ನಾನು ಯಾರ ಮಾತು ಕೇಳಲ್ಲ, ಹೇಳಿರ್ತೀನಿ ಈಗಲೇನೆ. ನೀನು ನಾನು ತಡೆಯಂಗಿಲ್ಲ. ನೀನು ಅವ್ರು ಬಂದಾಗ ನಾನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನೇನಿಲ್ಲ, ಸರಿಯಾಗಿ ಉಗಿಯೋದೆ ಅವ್ರ ಮಕ್ಕಿ. ನೀರು ಇಳ್ಕೊಂಬಂಗಿ ಬೇರೆ ಇಳಿಸಿ ದುಡ್ಡು ಕೊಟ್ಟು ಹೋಗ್ಬೇಕು. ಅವ್ರು ನೆಕ್ಸ್ಟ್ ಉಪ್ಪಿನಕಾಯಿ ಆರ್ಡರ್ ಕೊಟ್ಟರು ಚಿಂತೆ ಇಲ್ಲ, ಕೊಡ್ದಿದ್ರು ಚಿಂತೆ ಇಲ್ಲ. ನನಗೆ ಯಾವ ತಲೆ ಕೇಳಿಸ್ಕೊಂಬಲ್ಲ ಅಂತವಕ್ಕೆಲ್ಲ. ಅವನಲ್ಲಿದ್ದೆ ಇನ್ನೊಬ್ಬನ ತಕ್ಕ ಹೋದ್ರಾಯ್ತು. ಆಯ್ತಾಯ್ತು. ಅಯ್ಯೋ ದೇವರೇ, ನೀನು ಈ ಥರ ಎಗ್ರಾಡ್ತಾ ಇರೋದು ನೋಡಿದ್ರೆ ಅಯ್ಯೋ ನನಗೆ ಬೈವದಂಗೆ ಆಗ್ತೈತಿ. ಅವ್ರು ಬಂದಾಗ ಏನು ಮಾಡ್ತೀಯೋ ಏನೋ ಅಂತಾನ. ಅಯ್ಯೋ ದೇವರೇ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಈಗ ಮಾಡ್ಕೊಂತೀನಿ, ಆಮೇಲೆ ಇರೋದು ದುಡ್ಡು ಕೊಡಬಾರ್ದಲ್ಲ ಅವರು. ಆಯ್ತು ನಡಿಯ ತಾಯಿ, ಹೋಗೋಣ. ಬರ್ತಾರೇನೋ ಅವರು. ನಡಿ ಹೋಗೋಣ, ಶೆಡ್ ಹತ್ರ ಹೋಗಿ ಅಲ್ಲೇ ಕುತ್ಕೊಂಬನ. ಯಪ್ಪ ನೀನು ಆಡ್ತಾ ಇರೋದು ನೋಡಿದ್ರೆ ನನಗೆ ಬೈವದಂಗೆ ಆಗುತ್ತೆ ಕಣೆ ಗೌರಿ. ಸ್ವಲ್ಪ ಸಿಟ್ಟು ಕಮ್ಮಿ ಮಾಡ್ಕೇಳಿ. ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ. ಆಯ್ತು ಬಾ, ನನಗಂತೂ ಕಮ್ಮಿ ಆಗಲ್ಲ, ನಾನೇನು ಮಾತಾಡಲ್ಲ. ದುಡ್ಡು ಮೊದಲು ಕೊಟ್ಬಿಟ್ಟು ಆಮೇಲೆ ಲೋಡ್ ಮಾಡ್ಕೊಳ್ಳಿ. ದುಡ್ಡು ಕೊಟ್ಟರೆ ನಾನೇನು ಮಾತಾಡಲ್ಲ. ಏನಾದರೂ ಅದು ಇದು ಅಂತ ಕತೆ ಹೇಳ್ಬೇಕು. ಈ ತಿಂಗಳು ಲಾಸ್ ಆಯಿತು, ಅದಾಯಿತು, ಇದಾಯಿತು, ಮುಂದಿನ ತಿಂಗಳು ಕೊಡ್ತೀನಿ ಅಂತ ಏನಾನ ಅವಯ್ಯ ಹೇಳ್ಬೇಕು. ಅವ್ನಿಗೆ ಗ್ರಾಚಾರ ಕೆಡ್ತು ಅಂತಾನೆ ಅರ್ಥ. ಅಯ್ಯೋ ಆಯ್ತು ನಡಿಯ ತಾಯಿ, ಹೇಳಿದ್ದೆ ಎಷ್ಟು ಸಲ ಹೇಳ್ತೀಯಾ? ನನಗೆ ಎದುರಿಸ್ತಾ ಇದೆಯಲ್ಲೇ ಅದು ಇದು ಅಂತ ಹೇಳಿ. ನಡಿ ಸುಮ್ಮನೆ. ಆಯ್ತು ಬಾ ಹೋಗೋಣ. ಅಯ್ಯೋ ಅವಯ್ಯ ಯಾವಾಗ ಬರ್ತಾನೋ ಏನು? ದುಡ್ಡು ಅಷ್ಟು ಕೊಟ್ಟರೆ ಸಾಕಪ್ಪ. ನಾನು ಬೇರೆ ಮೀಟ್ರ್ ಬಡ್ಡಿಗೆ ಸಾಲ ತಂದಿದ್ದೀನಿ, ಅವನಿಗೆ ಬಡ್ಡಿ ಕಟ್ಟಬೇಕು. ನಂದು ವಾರ ಆದರೆ ಬಡ್ಡಿ ಕಟ್ಟಬೇಕು. ಇವಾಗ ಏನಾನ ಇವಯ್ಯ ಕೊಡಲಿಲ್ಲ ಅಂದರೆ ಬಡ್ಡಿ ಕಟ್ಟೋಕ್ಕೂ ಆಗಲ್ಲ.
ತೆಗಿದ್ದಿದ್ದ ದುಡ್ಡಿಗೆಲ್ಲ ನಾ ಏನೇನೋ ತಗೊಂಡಿದ್ದೀನಿ. ಬಾರಿ ನೇತ್ರ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಬಾ. ಯಪ್ಪ ಗೌರಿ, ಸಮಾಧಾನ ಮಾಡ್ಕೊಳ್ಳಿ, ಸಿಟ್ಟು ಕಮ್ಮಿ ಮಾಡ್ಕ. ನಾನೇನು ಸಿಟ್ಟು ಮಾಡ್ಕೊಂಡಿದ್ದೀನಿ? ನಾನು ಸಿಟ್ಟೇ ಮಾಡ್ಕೊಂಡಿಲ್ಲ, ಸುಮ್ಮನೆ ನಿಂತಿದ್ದೀನಲ್ಲ. ಅಯ್ಯೋ, ನಿನ್ ಮಕ ನೋಡಿದ್ರೆ ಹೇಳ್ಬೋದು ನೀನ್ ಸಿಟ್ಟು ಮಾಡ್ಕೊಂಡಿದ್ಯಾ ಅಂತ. ನಿನ್ ಕಣ್ಣು ನೋಡಿದ್ರೆ ಹೇಳ್ಬೋದು ಕಣೆ. ಯಾರಾದ್ರೂ ನೋಡ್ದಾರು ಚಿಕ್ಕ ಮಕ್ಳಾದ್ರೆ ಎದ್ರಕಂತಾರೆ, ಆ ತರ ಕಣ್ ಬಿಡ್ತಾ ಇದ್ಯಾ? ಅಯ್ಯೋ, ನನ್ ಕಣ್ಣಿರೋದೇ ಹಿಂಗೆ. ಇಲ್ಲಮ್ಮ, ದಿನ ಇದ್ದಂಗಿಲ್ಲ. ನನ್ ಕಣ್ಣು ನೋಡು, ನನ್ ಮುಖ ನೋಡು, ನಿನ್ ಮುಖ ನೋಡು. ಯಾರಾದ್ರೂ ಕೇಳಿದ್ರೆ ನೀನು ಸಿಟ್ಟು ಮಾಡ್ಕೊಂಡಿದ್ಯಾ ಅಂತಾನೆ ಹೇಳೋದು. ಸಿಟ್ಟು ಕಮ್ಮಿ ಮಾಡ್ಕೊಳ್ಳಿ. ಅವ್ರು ಬಂದಾಗ ಹಿಂಗಿದ್ರೆ ಚೆನ್ನಾಗಿರಲ್ಲ ಕಣೆ ಗೌರಿ. ಅವ್ರ ಎದ್ರಿಗೆ ಹಿಂಗೆಲ್ಲ ಸಿಟ್ಟೆಲ್ಲ ತೋರಿಸ್ಬಾರ್ದು. ಪಾಪ ಅವ್ರು ಏನಂತಲ್ಲ ಹೇಳು. ಏನು ತೊಂದರೆ ಆಗಿದ್ಯಾ? ಏನೋ ದುಡ್ಡು ಕೊಟ್ಟಿಲ್ಲ, ಈ ತಿಂಗಳು ಹಂಗೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ಯಲ್ಲ. ನಂಬಿಕೆ ಇರ್ಬೇಕು ಮನುಷ್ಯನ್ಗೆ. ಬಂದ ನೋಡು, ಬ್ಯಾಗ್ ಹಿಡ್ಕೊಂಡು. ಬನ್ನಿ ಸರ್, ಬನ್ನಿ. ನೀವು ಬರ್ತೀರಾ ಅಂತ ನಾವು ಕಾಯ್ತಾ ಇದ್ವಿ ಅವಾಗಿಂದನ. ಪತ್ರ ಬರ್ದಿದ್ರಲ್ಲ, ಇವತ್ತು ಲೋಡ್ ಮಾಡ್ಕೊಂಡು ಹೋಗಿ ಬರ್ತೀನಿ ಅಂತನ. ಅದಕ್ಕೆ ನಾನು ಗೌರಿನು ಇಬ್ರು ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ವಿ. ಬನ್ನಿ ಸರ್. ಹೌದಾ, ಅದಕ್ಕೆ ನೀವು ಕಾಯ್ತಿರ್ತೀರಾ ಅಂತಾನೆ ನಾವು ಬಂದ್ವಿ. ಆ ಕಡೆಯಿಂದ ನಮ್ಮ ಹುಡುಗ ಗಾಡಿ ತಂಬತ್ತಾನೆ, ಎಲ್ಲ ಲೋಡ್ ಮಾಡ್ಕೊಂತಾನೆ. ಹೌದಾ, ಲೋಡ್ ಮಾಡ್ಕೊಳ್ಳೋದು ಹಂಗಿರ್ಲಿ. ಮೊದ್ಲು 3 ತಿಂಗಳದ ದುಡ್ಡು ಕೊಡ್ಬೇಕಲ್ಲ, ಅದನ್ನ ಕೊಡಿ. ಆಮೇಲೆ ಲೋಡಿಂಗು ಪಾಡಿಂಗು ಎಲ್ಲ ಮಾಡ್ಕೊಂಬಿರಂತೆ. ಆಯ್ತಮ್ಮ, ಕೊಡ್ತೀನಿ. ಅಯ್ಯೋ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಂತ ಇದ್ದೀರಾ? ಯಾಕೋ ಸಿಟ್ಟು ಮಾಡ್ಕೊಂಡಿದ್ದಂಗೆ ಕಾಣ್ತೀರಾ? ಯಾಕೆ ನಾನೇನು ದುಡ್ಡು ಕೊಡ್ದಂಗೆ ಹಂಗೆ ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಹೋದ ತಿಂಗಳು ಆಚೆ ತಿಂಗಳು ಎಲ್ಲನ ದುಡ್ಡು ಕೊಡ್ದಂಗೆ ಹೋದ್ರಲ್ಲ. ಈಗ 3 ತಿಂಗಳದ್ದು ಕೊಡ್ಬೇಕು ನೀವು ನಮಗೆ ದುಡ್ಡ. 3 ತಿಂಗಳದ್ದು ಕೊಟ್ಬಿಟ್ಟು ಆಮೇಲೆ ಗಾಡಿ ತಗೊಂಬಂದು ಲೋಡ್ ಮಾಡ್ಕೊಳ್ರಿ. ಅಲ್ಲೇ ತಕ್ಕ ಲೋಡ್ ಮಾಡೋದು ಬೇಡ. ಮೊದಲು ದುಡ್ಡು ಕೊಡಿ ನಮಗೆ. ನಾವು ಕೈಯಿಂದ ಬಂಡವಾಳ ಹಾಕಿ ಮಾಡಿದೀವಿ. ನಮಗೆ ಸಾಲಾಗಿಲ್ಲ ತಂದು ಎಲ್ಲ ನಾವು ಸಾಲ ಮಾಡ್ಕೊಂಡಿದೀವಿ. ಬಡ್ಡಿ ಕಟ್ಟಬೇಕು. ನೇತ್ರ ಮೀಟರ್ ಬಡ್ಡಿಗೆ ಸಾಲ ತಂದಿದ್ದಾಳೆ. ನಿಮ್ಮನ್ನ ನೆಚ್ಕೊಂಡು. ಹೇಳೆ ನೇತ್ರ, ಸುಮ್ಮನೆ ಇದೆಯಲ್ಲ ನೀನು. ಮಾತಾಡ್ದಿದ್ರೆ ನಮ್ಮ ದುಡ್ಡು ನಮಗೆ ಬರಲ್ಲ, ನೀನು ಸುಮ್ಮನಿದ್ರೆ. ಅಯ್ಯೋ, ಇದ್ಯಾಕಮ್ಮ ಇಷ್ಟೊಂದು ರೇಗಾಡ್ತಾ ಇದ್ದೀರಾ? ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಹೋದ ತಿಂಗಳೇ ಕೊಡ್ತೀವಿ ಅಂತ ಹೇಳಿದ್ವಲ್ಲ. ಈ ತಿಂಗಳು ಎಲ್ಲ ಕೊಟ್ಟೆ ತಗೊಂಡೋಗ್ತೀವಮ್ಮ. ನೀನು ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊತಿದ್ಯಾ? ಲೋಡ್ ಮಾಡ್ತಾನೆ ನಮ್ಮ ಹುಡುಗ. ಸ್ವಲ್ಪ ಈ ಕಡೆ ಬನ್ನಿ. ಬಾರೋ, ತಗೊಂಬ ಗಾಡಿ ತಂಬ. ಅಲ್ಲ, ನೀವು ಈ ಥರ ಎಲ್ಲ ಮಾತಾಡ್ತೀರಾ ಅಂತ ಗೊತ್ತಾಗಿದ್ರೆ ಏನಮ್ಮ ನಮಗೇನೆ ಒಂಥರ ಬೇಜಾರಾಗ್ತಿದೆಯಲ್ಲ. ಏನ್ರಿ ನೇತ್ರ ಅವರೇ, ಇವ್ರು ಈ ಥರ ಎಲ್ಲ ಸಿಟ್ಟು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಅಲ್ಲ, ಈ ಥರ ಆದರೆ ನಿಮ್ಮ ವ್ಯವಹಾರ ಹೆಂಗೆ ಅಂತ. ಅಯ್ಯೋ ಸರ್, ಆ ಹುಡುಗ ಸ್ವಲ್ಪ ಹಂಗೇನೆ. ದುಡ್ಡು ಕೊಟ್ಟಿಲ್ವಲ್ಲ ನೀವು 3 ತಿಂಗಳದು, ಇದು 3ನೇ ತಿಂಗಳದು. ಈ ತಿಂಗಳನ್ನು ಕೊಡ್ತಿರೋ ಇಲ್ವೋ ಅಂತ ಅವಳಿಗೆ ಅನುಮಾನ. ಹಂಗಾಗಿ ಆ ಥರ ಎಲ್ಲ ಮಾತಾಡ್ತಾ ಇದ್ದಾಳೆ. ನೀವೇನು ಬೇಜಾರು ಮಾಡ್ಕೋಬೇಡಿ ಸರ್. ಅಯ್ಯೋ, ಕೊಡ್ತೀನಮ್ಮ, ಕೊಡ್ತೀನಿ. ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ದುಡ್ಡು ಕೊಡದೆ ನಾವು ಹಂಗೆ ಕೆಲಸ ಮಾಡಿಸ್ಕೊಳಕ್ಕಾಗುತ್ತಾ ಹೇಳು? ನಿಮ್ಮ ಉಪ್ಪಿನಕಾಯಿಂದನ ತುಂಬ ಚೆನ್ನಾಗಿ ನಮಗೂ ಡಿಮ್ಯಾಂಡ್ ಬರ್ತಿದೆ. ಸಮೃದ್ಧಿ ಉಪ್ಪಿನಕಾಯಿಗೆ ಸ್ವಲ್ಪ ಡೌನ್ ಆಗಿದೆ ಈಗ. ನಮಗೆ ತುಂಬ ಡಿಮ್ಯಾಂಡ್ ಬರ್ತಿದೆ. ಆದ್ದರಿಂದ ನಾವು ಸ್ವಲ್ಪ ಎಲ್ಲ ನಾವು ಹೊರ ರಾಜ್ಯಕ್ಕೂ ಆಮೇಲೆ ಇಂಟರ್ನ್ಯಾಷನಲ್ ಕಡೆಗೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಸ್ವಲ್ಪ ಎಲ್ಲ ಯೋಜನೆ ಹಾಕ್ಕೊತಾ ಇದ್ದೀವಿ. ಎಲ್ಲ ಹಂಗಾಗಿ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇದ್ದಿದ್ದರಿಂದ ಕೊಡೋಕ್ಕಾಗಲಿಲ್ಲ. ಹೌದಾ ಸರ್, ಇಂಟರ್ನ್ಯಾಷನಲ್ ಕಡೆಗೆಲ್ಲ ಆರ್ಡರ್ ಕೊಡ್ತಿದ್ರಾ ನೀವು? ಹೌದಮ್ಮ, ನಮ್ಮ ಉಪ್ಪಿನಕಾಯಿಗೆ ಅಷ್ಟೊಂದು ಡಿಮ್ಯಾಂಡ್ ಬರ್ತಿದೆ. ನೀವು ಈ ಟೈಮಲ್ಲಿ ಈ ಥರ ಎಲ್ಲ ಮಾತಾಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಹೆಂಗೆ ನಾವು ಆರ್ಡರ್ ಕೊಡೋದು ನಿಮಗೆ? ಈ ಥರ ಎಲ್ಲ ಮಾತಾಡಿದ್ರೆ, ರಾಂಗಾಗಿ ಮಾತಾಡಿದ್ರೆ ಇದೆಲ್ಲ ಯಾಕೋ ಸರಿ ಬರ್ತಾ ಇಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾವು ಯಾರಿಗೂ ಮೋಸ ಮಾಡೋರಲ್ಲ. ನೋಡಿ, ನಮ್ಮ ಗಾಡಿ ಬಂತು. ಎಲ್ಲ ಲೋಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ಲೋಡ್ ಮಾಡ್ಕೊಂಡ ತಕ್ಷಣ ನಿಮ್ಮ ದುಡ್ಡೆಲ್ಲ ಕೊಟ್ಟೋಗ್ತೀನಿ. ಸರಿ, ಆಯಿತು ಸರ್. ಇಲ್ಲ ಸರ್, ಮೊದಲು ದುಡ್ಡು ಕೊಡಿ, ಆಮೇಲೆ ನೀವು ಲೋಡ್ ಆದ್ರೂ ಮಾಡ್ಕೊಳ್ರಿ, ಏನಾದರೂ ಮಾಡ್ಕೊಳ್ಳಿ. ನಮಗೆ ದುಡ್ಡು ಬೇಕು ಅಷ್ಟೇನೆ. ನಮ್ಮ ಮನೆಯವರೆಲ್ಲ ಬೈತಾ ಕುಂತಿದ್ದಾರೆ. ನೀವು ಸುಮ್ಮನೆ ಉಪ್ಪಿನಕಾಯಿ ಮಾಡಿ ಕಳಿಸ್ತಾ ಇದ್ರಿ, ಅವ್ರು ತಗೊಂಡೋಗಿ ಅವ್ರು ದುಡ್ಡು ಮಾಡ್ಕೊಂತಾರೆ, ನಿಮಗೆ ಚಿಪ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಎಲ್ಲ ನಮ್ಮೂರಲ್ಲೆಲ್ಲ. ನನಗೂ ಯಾಕೋ ಹಂಗೆ ಅನ್ನಿಸ್ತಾ ಐತೆ ನೀವು ಹೇಳ್ತಾ ಇರೋದು ನೋಡಿದ್ರೆ. ಮೊದಲು ನಮ್ಮ ದುಡ್ಡು ಕೊಡಿ ಸರ್, ಆಮೇಲೆ ಲೋಡು ಪಡು ಎಲ್ಲ ಮಾಡ್ಕೊಂಬಿರಂತೆ. ಏನ್ರಿ ಗೌರಿ ಅವರೇ, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಿ? ಈ ಥರ ಎಕ್ಸೈಟಾಗಿ ಮಾತಾಡಬೇಡಿ, ಸ್ವಲ್ಪ ಕಂಟ್ರೋಲಲ್ಲಿರಿ. ನಾಗೇಂದ್ರ ಎಲ್ಲ ಲೋಡ್ ಮಾಡ್ಕೊಳ್ಳೋ ಬೇಗ. ಒಂದು ಬಾಕ್ಸ್ ಏನಾದ್ರೂ ತಗೊಂಡೋಗಿ ಬಾಕ್ಸ್ ಮಾಡ್ಕೊಂಡು ಉಪ್ಪಿನಕಾಯಿ ಏನಾನ ಅದ್ರೊಳಗೆ ಇಟ್ಕೊಂಡ್ರೆ ನಾನು ಸುಮ್ಮನಿರಲ್ಲ. ಮೊದಲು ದುಡ್ಡು ಕೊಡ್ಲಿ, ಆಮೇಲೆ ಲೋಡ್ ಮಾಡ್ಕೊಂಬಿರಂತೆ. ಏನು ಸರ್, ಈ ಅಕ್ಕ ನೋಡಿದ್ರೆ ಈ ಥರ ಹೇಳ್ತಿದ್ದೀರಾ, ನೀವು ನೋಡಿದ್ರೆ ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ. ಏನು ಮಾಡಲಿ ಹೇಳಿ? ಗೌರಿ, ಅವ್ರು ಲೋಡ್ ಮಾಡ್ಕೊಂಬ್ಲಿ ಬಿಡೆ. ಲೋಡ್ ಮಾಡ್ಕೊಂಡ್ಮೇಲೆ ಮನೆ ಹತ್ರ ಕರ್ಕೊಂಡೋಗಿ ಕೊಡ್ತಾರೆ ಇವರು. ನೀನು ಯಾಕೆ ಹಿಂಗೆ ಎಗರಾಡ್ತಾ ಇದ್ಯಾ? ಎಲ್ಲರೂ ನೋಡಿದ್ರೆ ತಪ್ಪು ತಿಳ್ಕೊಂತಾರೆ. ಸುಮ್ಮನಿರು. ಸರಿ, ನೀನು ಹೋಗಪ್ಪ, ಹೋಗಿ ಬೇಗ. ಸರಿ, ಆಯಿತು. ನೇತ್ರ, ಏನು ಹಿಂಗೆ ಹೇಳ್ತಾ ಇದ್ಯಾ? ನಾನು ಹೇಳಿದ್ದೇನು ನೀನು ಮಾಡ್ತಾ ಇರೋದೇನು? ಮೊದಲು ದುಡ್ಡು ಇಸ್ಕೊಂಡ್ರೆ ಲೋಡ್ ಮಾಡಕ್ಕೆ ನೀನೇ ಹೇಳ್ತಾ ಇದೆಯಲ್ಲ. ಅಯ್ಯೋ ಬಿಡೆ ಗೌರಿ, ಬಾಯ್ ಮಾಡಬೇಡ, ಸಮಾಧಾನ ಮಾಡ್ಕೊ. ಏನು ಸಮಾಧಾನ? ನೀನು ಕೊಡ್ತೀಯ ದುಡ್ಡು, ಅವ್ರು ಕೊಡ್ಲಿಲ್ಲ ಅಂದ್ರೆ? ನಾನು ಜವಾಬ್ದಾರಿ ನಿನ್ನ ದುಡ್ಡಿಗೆ. ಸುಮ್ಮನಿರು. ಸಿಟ್ಟು ಮಾಡ್ಕೋಬೇಡ. ಸರ್, ನಡೀರಿ ಸರ್, ಮನೆ ಹತ್ರ ಹೋಗೋಣ. ಅಲ್ಲೇ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಲೆಕ್ಕ ಮಾಡಿಬಿಟ್ಟು ಹೋಗೋರಂತೆ. ಹೌದಾ, ಸರಿ ಆಯಿತು. ನೀವು ನಡೀರಿ, ನಿಮ್ಮ ಮನೆ ಹತ್ರ ಬರ್ತೀನಿ ನಾನು. ಬನ್ನಿ ಸರ್, ನಮ್ಮ ಜೊತೆನೆ.
ಲೋಡ್ ಮಾಡಬೇಕಲ್ಲ ಅಲ್ಲಿ ಅವನು ಏನೋ ಹೇಳ್ಬೇಕು. ನಿಮ್ಮ ಮನೆ ಹತ್ರ ಬರ್ತೀನಿ ನಡೀರಿ. ಸರಿ ಓಕೆ ಸರ್, ಹೋಗಿರ್ತೀವಿ ಬನ್ನಿ ಬೇಗ. ಸರ್ ಬರಬೇಕು ನೀವು. ಹಾಂ, ದುಡ್ಡು ಕೊಡ್ದಂಗೆ ಏನಾದರೂ ಇದ್ದರೆ ನಾನಂತೂ ಸುಮ್ಮನಿರಲ್ಲ. ನೇತ್ರ, ನಾನು ಇಲ್ಲೇ ಇರ್ತೀನಿ, ನೀನು ಹೋಗು, ಇವ್ರ ಜೊತೆನೇ ಬರ್ತೀನಿ ನಾನು. ಅಯ್ಯೋ, ಕೊಡ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಬಾರಿ ಹೋಗೋಣ. ಬರ್ತಾರೆ ಇನ್ನೇನು ಲೋಡ್ ಮಾಡ್ಕೊಂಡ ತಕ್ಷಣ. ಮತ್ತಿನ್ನೇನು ಇಲ್ಲೇನು ಕಾತ್ಕೊಂಡು ಕೂತ್ಕೊಳ್ಳೋಂಥದ್ದು ಏನೂ ಇರಲ್ಲ. ಇಲ್ಲ ಇಲ್ಲ, ನಾನು ಇಲ್ಲೇ ಇರ್ತೀನಿ, ನೀನು ಹೋಗು. ಸರಿ ಅಮ್ಮ, ಆಯಿತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.